ಮಾಗಡಿ ಶಾಸಕ ಬಾಲಕೃಷ್ಣ ಮತ್ತೆ ನಾಲ್ಗೆ ಹರಿಬಿಟ್ಟಿದ್ದಾರೆ. ಕೆಲಸ ಮಾಡದೇ ಇದ್ರೆ ಚಪ್ಪಲಿಯಲ್ಲಿ ಹೊಡಿಸ್ತೇನೆ ಅಂತ ಹೇಳಿದ್ದಾರೆ. ಜನರಿಂದ ಚಪ್ಪಲಿಯಲ್ಲಿ ಹೊಡಿಸ್ತೇನೆ ಅಂತ ಹೇಳಿದ್ದಾರೆ ಶಾಸಕರು. ಮಾಗಡಿ ತಹಶೀಲ್ದಾರ್ಗೆ ಎಚ್.ಸಿ. ಬಾಲಕೃಷ್ಣ ತರಾಟೆಗೆ ತೆಗೆದುಕೊಂಡಿರೋದೇನೋ ಸರಿ, ಆದರೆ ಏಕವಚನದಲ್ಲಿ ಈ ರೀತಿ ಮಾತಾಡಿರೋದು ಅಧಿಕಾರಿಗೆ ಅದರಲ್ಲಿ ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ. ಸಾರ್ವಜನಿಕರ ಕುಂದುಕೊರತೆ ಆಲಿಸ್ತಾ ಇದ್ರು ಶಾಸಕರು. ರೈತರ ಕೆಲಸಗಳಾಗ್ತಾ ಇಲ್ಲ ಅಂತ ಶಾಸಕರಿಗೆ ದೂರು ಬಂತು. ಆ ಸಂದರ್ಭದಲ್ಲಿ ಎಚ್.ಸಿ. ಬಾಲಕೃಷ್ಣ ಹೇಳಿರುವಂತಹ ಮಾತಿದು. ಯಾವನ್ ಕೆಲಸ ಮಾಡಲ್ಲ ಅವನ ಹೆಸರು ಮತ್ತೆ ಅವ್ರ ಫೋನ್ ನಂಬರ್, ರೈತರ ಫೋನ್ ನಂಬರ್ ಬರ್ದು ಹಾಕ್ಲಿ, ನಾನು ಎಸಿನ್ ಕರೆಸ್ತೀನಿ. ತಿಂಗಳಿಗೊಂದ್ಸರಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ, ಇಲ್ಲಿ ಕೂತ್ಕೊಳ್ಳೋಣ, ಜನ ಬಂದು ಅವ್ರು ಉತ್ತರ ಹೇಳಿ ನೀವು ಇಲ್ಲ ಎಕಡಾದ್ರು ಹೊಡ್ತೀನಿ. ನನ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಪರವಾಗಿಲ್ಲ. ಹೊಡಿತಾರೆ ಜನ ಎಕಡ ತಗೊಂಡು, ಇಲ್ಲ ನಿನ್ ಹೊಡಿತಾರೆ ನಾನು ಹೊಡಿತಾರೆ, ನಿನ್ ಕೈ ಕೆಲಸ ಮಾಡ್ಸಕ್ಕಾಗಲ್ಲ ನಾನು ಹೊಡಿತಾರೆ, ಇಲ್ಲ ನಿನ್ ಹೊಡಿತಾರೆ. ಯಾರು ಹಾಕ್ತಾರೆ ಏಕವಚನ ಮಾತಾಡ್ತಾರೆ ಬಾಲಕೃಷ್ಣ ಅಂತ. ಇನ್ನೇನು ಮಾತಾಡೋದು ಮುತ್ತಿಕ್ತಾರ ನಿಮ್ಗೆ? ಆಚೆ ಆಗಲ್ಲ ನಿಮ್ಗೆ? ಸರ್ ದಯವಿಟ್ಟು ಕ್ಲಾಪ್ಸ್ ಹಾಕಿ. ಜನಗಳನ್ನ ಯಾಕೆ ಸಾಯಿಸ್ತಾರಲ್ರಿ? ಎಲ್ಲಾರು ಸಾಯಿಸ್ತಿರಲ್ರಿ ಯಾಕ್ರಿ? ನಿಮ್ ಕುಟುಂಬದಲ್ಲಿ ಯಾರು ಸುಮ್ಮಿರ್ತೀರನ್ರಿ? ಆಚಿಕೆ ಆಗ್ಬೇಕ್ರಿ. ಹೆಂಗಿರ್ಬೇಕ್ರಿ ಹೆಂಗ್ ಆಫೀಸರು? MLA-ಗಳಾಗಬೇಕನ್ರಿ ತಹಶೀಲ್ದಾರ್ಗಳೆಲ್ಲ. ಜನಗಳ ಮನ್ನಣೆ ಹೇಳ್ಕೊಂಡು ಅವನ ನಮ್ಮ ಇವರು ಕೋಲಾರ DC ರವಿ ಸತ್ತಾಗ ಜನ ಬಂದು ಹತ್ರಕಂಡ್ರಿ ಯಾಕತ್ರು, ಸಾವಿರಾರು ಜನ, ಲಕ್ಷಾಂತರ ಜನ ಯಾಕತ್ರು. ಮತ್ತೆ ಅದನ್ನ ಈಗ ನಿಮ್ಗೆ ಹೇಳ್ತಾರ ನಮ್ಮ ಮಗ ತೋಲ್ಬೋದ ಕಣೆ ಅಂತ. ನೋಡಿ ಯಾಕ್ರಿ ಬೇಕಿದೆಲ್ಲ ರೀ? ಬೆನ್ನಿದೆ ಸರ್. ಮಾಗಡಿ ಶಾಸಕ ಬಾಲಕೃಷ್ಣ ಮತ್ತೆ ನಾಲ್ಗೆ ಹರಿಬಿಟ್ಟಿದ್ದಾರೆ. ಕೆಲಸ ಮಾಡದೇ ಇದ್ರೆ ಚಪ್ಪಲಿಯಲ್ಲಿ ಹೊಡಿಸ್ತೇನೆ ಅಂತ ಹೇಳಿದ್ದಾರೆ. ಜನರಿಂದ ಚಪ್ಪಲಿಯಲ್ಲಿ ಹೊಡಿಸ್ತೇನೆ ಅಂತ ಹೇಳಿದ್ದಾರೆ ಶಾಸಕರು. ಮಾಗಡಿ ತಹಶೀಲ್ದಾರ್ಗೆ ಎಚ್.ಸಿ. ಬಾಲಕೃಷ್ಣ ತರಾಟೆಗೆ ತೆಗೆದುಕೊಂಡಿರೋದೇನೋ ಸರಿ, ಆದರೆ ಏಕವಚನದಲ್ಲಿ ಈ ರೀತಿ ಮಾತಾಡಿರೋದು ಅಧಿಕಾರಿಗೆ ಅದರಲ್ಲಿ ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ. ಸಾರ್ವಜನಿಕರ ಕುಂದುಕೊರತೆ ಆಲಿಸ್ತಾ ಇದ್ರು ಶಾಸಕರು. ರೈತರ ಕೆಲಸಗಳಾಗ್ತಾ ಇಲ್ಲ ಅಂತ ಶಾಸಕರಿಗೆ ದೂರು ಬಂತು. ಆ ಸಂದರ್ಭದಲ್ಲಿ ಎಚ್.ಸಿ. ಬಾಲಕೃಷ್ಣ ಹೇಳಿರುವಂತಹ ಮಾತಿದು. ಯಾವನ್ ಕೆಲಸ ಮಾಡಲ್ಲ ಅವನ ಹೆಸರು ಮತ್ತೆ ಅವ್ರ ಫೋನ್ ನಂಬರ್, ರೈತರ ಫೋನ್ ನಂಬರ್ ಬರ್ದು ಹಾಕ್ಲಿ, ನಾನು ಎಸಿನ್ ಕರೆಸ್ತೀನಿ. ತಿಂಗಳಿಗೊಂದ್ಸರಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ, ಇಲ್ಲಿ ಕೂತ್ಕೊಳ್ಳೋಣ, ಜನ ಬಂದು ಅವ್ರು ಉತ್ತರ ಹೇಳಿ ನೀವು ಇಲ್ಲ ಎಕಡಾದ್ರು ಹೊಡ್ತೀನಿ. ನನ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಪರವಾಗಿಲ್ಲ. ಹೊಡಿತಾರೆ ಜನ ಎಕಡ ತಗೊಂಡು, ಇಲ್ಲ ನಿನ್ ಹೊಡಿತಾರೆ ನಾನು ಹೊಡಿತಾರೆ, ನಿನ್ ಕೈ ಕೆಲಸ ಮಾಡ್ಸಕ್ಕಾಗಲ್ಲ ನಾನು ಹೊಡಿತಾರೆ, ಇಲ್ಲ ನಿನ್ ಹೊಡಿತಾರೆ. ಯಾರು ಹಾಕ್ತಾರೆ ಏಕವಚನ ಮಾತಾಡ್ತಾರೆ ಬಾಲಕೃಷ್ಣ ಅಂತ. ಇನ್ನೇನು ಮಾತಾಡೋದು ಮುತ್ತಿಕ್ತಾರ ನಿಮ್ಗೆ? ಆಚೆ ಆಗಲ್ಲ ನಿಮ್ಗೆ? ಸರ್ ದಯವಿಟ್ಟು ಕ್ಲಾಪ್ಸ್ ಹಾಕಿ. ಜನಗಳನ್ನ ಯಾಕೆ ಸಾಯಿಸ್ತಾರಲ್ರಿ? ಎಲ್ಲಾರು ಸಾಯಿಸ್ತಿರಲ್ರಿ ಯಾಕ್ರಿ? ನಿಮ್ ಕುಟುಂಬದಲ್ಲಿ ಯಾರು ಸುಮ್ಮಿರ್ತೀರನ್ರಿ? ಆಚಿಕೆ ಆಗ್ಬೇಕ್ರಿ. ಹೆಂಗಿರ್ಬೇಕ್ರಿ ಹೆಂಗ್ ಆಫೀಸರು? MLA-ಗಳಾಗಬೇಕನ್ರಿ ತಹಶೀಲ್ದಾರ್ಗಳೆಲ್ಲ. ಜನಗಳ ಮನ್ನಣೆ ಹೇಳ್ಕೊಂಡು ಅವನ ನಮ್ಮ ಇವರು ಕೋಲಾರ DC ರವಿ ಸತ್ತಾಗ ಜನ ಬಂದು ಹತ್ರಕಂಡ್ರಿ ಯಾಕತ್ರು, ಸಾವಿರಾರು ಜನ, ಲಕ್ಷಾಂತರ ಜನ ಯಾಕತ್ರು. ಮತ್ತೆ ಅದನ್ನ ಈಗ ನಿಮ್ಗೆ ಹೇಳ್ತಾರ ನಮ್ಮ ಮಗ ತೋಲ್ಬೋದ ಕಣೆ ಅಂತ. ನೋಡಿ ಯಾಕ್ರಿ ಬೇಕಿದೆಲ್ಲ ರೀ? ಬೆನ್ನಿದೆ ಸರ್. ಮಾಗಡಿ ಶಾಸಕ ಬಾಲಕೃಷ್ಣ ಮತ್ತೆ ನಾಲ್ಗೆ ಹರಿಬಿಟ್ಟಿದ್ದಾರೆ. ಕೆಲಸ ಮಾಡದೇ ಇದ್ರೆ ಚಪ್ಪಲಿಯಲ್ಲಿ ಹೊಡಿಸ್ತೇನೆ ಅಂತ ಹೇಳಿದ್ದಾರೆ. ಜನರಿಂದ ಚಪ್ಪಲಿಯಲ್ಲಿ ಹೊಡಿಸ್ತೇನೆ ಅಂತ ಹೇಳಿದ್ದಾರೆ ಶಾಸಕರು. ಮಾಗಡಿ ತಹಶೀಲ್ದಾರ್ಗೆ ಎಚ್.ಸಿ. ಬಾಲಕೃಷ್ಣ ತರಾಟೆಗೆ ತೆಗೆದುಕೊಂಡಿರೋದೇನೋ ಸರಿ, ಆದರೆ ಏಕವಚನದಲ್ಲಿ ಈ ರೀತಿ ಮಾತಾಡಿರೋದು ಅಧಿಕಾರಿಗೆ ಅದರಲ್ಲಿ ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ. ಸಾರ್ವಜನಿಕರ ಕುಂದುಕೊರತೆ ಆಲಿಸ್ತಾ ಇದ್ರು ಶಾಸಕರು. ರೈತರ ಕೆಲಸಗಳಾಗ್ತಾ ಇಲ್ಲ ಅಂತ ಶಾಸಕರಿಗೆ ದೂರು ಬಂತು. ಆ ಸಂದರ್ಭದಲ್ಲಿ ಎಚ್.ಸಿ. ಬಾಲಕೃಷ್ಣ ಹೇಳಿರುವಂತಹ ಮಾತಿದು. ಯಾವನ್ ಕೆಲಸ ಮಾಡಲ್ಲ ಅವನ ಹೆಸರು ಮತ್ತೆ ಅವ್ರ ಫೋನ್ ನಂಬರ್, ರೈತರ ಫೋನ್ ನಂಬರ್ ಬರ್ದು ಹಾಕ್ಲಿ, ನಾನು ಎಸಿನ್ ಕರೆಸ್ತೀನಿ. ತಿಂಗಳಿಗೊಂದ್ಸರಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ, ಇಲ್ಲಿ ಕೂತ್ಕೊಳ್ಳೋಣ, ಜನ ಬಂದು ಅವ್ರು ಉತ್ತರ ಹೇಳಿ ನೀವು ಇಲ್ಲ ಎಕಡಾದ್ರು ಹೊಡ್ತೀನಿ. ನನ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಪರವಾಗಿಲ್ಲ. ಹೊಡಿತಾರೆ ಜನ ಎಕಡ ತಗೊಂಡು, ಇಲ್ಲ ನಿನ್ ಹೊಡಿತಾರೆ ನಾನು ಹೊಡಿತಾರೆ, ನಿನ್ ಕೈ ಕೆಲಸ ಮಾಡ್ಸಕ್ಕಾಗಲ್ಲ ನಾನು ಹೊಡಿತಾರೆ, ಇಲ್ಲ ನಿನ್ ಹೊಡಿತಾರೆ. ಯಾರು ಹಾಕ್ತಾರೆ ಏಕವಚನ ಮಾತಾಡ್ತಾರೆ ಬಾಲಕೃಷ್ಣ ಅಂತ. ಇನ್ನೇನು ಮಾತಾಡೋದು ಮುತ್ತಿಕ್ತಾರ ನಿಮ್ಗೆ? ಆಚೆ ಆಗಲ್ಲ ನಿಮ್ಗೆ? ಸರ್ ದಯವಿಟ್ಟು ಕ್ಲಾಪ್ಸ್ ಹಾಕಿ. ಜನಗಳನ್ನ ಯಾಕೆ ಸಾಯಿಸ್ತಾರಲ್ರಿ? ಎಲ್ಲಾರು ಸಾಯಿಸ್ತಿರಲ್ರಿ ಯಾಕ್ರಿ? ನಿಮ್ ಕುಟುಂಬದಲ್ಲಿ ಯಾರು ಸುಮ್ಮಿರ್ತೀರನ್ರಿ? ಆಚಿಕೆ ಆಗ್ಬೇಕ್ರಿ. ಹೆಂಗಿರ್ಬೇಕ್ರಿ ಹೆಂಗ್ ಆಫೀಸರು? MLA-ಗಳಾಗಬೇಕನ್ರಿ ತಹಶೀಲ್ದಾರ್ಗಳೆಲ್ಲ. ಜನಗಳ ಮನ್ನಣೆ ಹೇಳ್ಕೊಂಡು ಅವನ ನಮ್ಮ ಇವರು ಕೋಲಾರ DC ರವಿ ಸತ್ತಾಗ ಜನ ಬಂದು ಹತ್ರಕಂಡ್ರಿ ಯಾಕತ್ರು. ಸಾವಿರಾರು ಜನ, ಲಕ್ಷಾಂತರ ಜನ
ಯಾಕತ್ರು ಮತ್ತೆ ಅದನ್ನೇ ಈಗ ನಿಮ್ಗೆ ಹೇಳ್ತಾರ ನಮ್ಮ ಮಗ ತೊಲಗೋದ ಕಣೆ ಅಂತ ನೋಡಿ ಯಾಕ್ರಿ ಬೇಕಿದೆಲ್ಲ ರೀ ಬೆನ್ನಿದೆ ಸರ್. ಮಾಗಡಿ ಶಾಸಕ ಬಾಲಕೃಷ್ಣ ಮತ್ತೆ ನಾಲ್ಗೆ ಹರಿಬಿಟ್ಟಿದ್ದಾರೆ. ಕೆಲಸ ಮಾಡದೇ ಇದ್ರೆ ಚಪ್ಪಲಿಯಲ್ಲಿ ಹೊಡಿಸ್ತೇನೆ ಅಂತ ಹೇಳಿದ್ದಾರೆ. ಜನರಿಂದ ಚಪ್ಪಲಿಯಲ್ಲಿ ಹೊಡಿಸ್ತೇನೆ ಅಂತ ಹೇಳಿದ್ದಾರೆ ಶಾಸಕರು. ಮಾಗಡಿ ತಹಶೀಲ್ದಾರ್ಗೆ ಎಚ್ ಸಿ ಬಾಲಕೃಷ್ಣ ತರಾಟೆಗೆ ತೆಗೆದುಕೊಂಡಿರೋದೇನೋ ಸರಿ, ಆದ್ರೆ ಏಕವಚನದಲ್ಲಿ ಈ ರೀತಿ ಮಾತಾಡಿರೋದು ಅಧಿಕಾರಿಗೆ ಅದರಲ್ಲಿ ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ. ಸಾರ್ವಜನಿಕರ ಕುಂದುಕೊರತೆ ಆಲಿಸ್ತಾ ಇದ್ರು ಶಾಸಕರು. ರೈತರ ಕೆಲಸಗಳಾಗ್ತಾ ಇಲ್ಲ ಅಂತ ಶಾಸಕರಿಗೆ ದೂರು ಬಂತು. ಆ ಸಂದರ್ಭದಲ್ಲಿ ಎಚ್ ಸಿ ಬಾಲಕೃಷ್ಣ ಹೇಳಿರುವಂತಹ ಮಾತಿದು. ಯಾವನ್ ಕೆಲಸ ಮಾಡಲ್ಲ ಅವನ ಹೆಸರು ಮತ್ತೆ ಅವ್ರ ಫೋನ್ ನಂಬರ್, ರೈತರ ಫೋನ್ ನಂಬರ್ ಬರ್ದು ಹಾಕ್ಲಿ, ನಾನು ಎಸಿನ್ ಕರೆಸ್ತೀನಿ. ತಿಂಗಳಿಗೊಂದ್ಸರಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ, ಇಲ್ಲಿ ಕೂತ್ಕೊಳ್ಳೋಣ, ಜನ ಬಂದು ಅವ್ರು ಉತ್ತರ ಹೇಳಿ ನೀವು ಇಲ್ಲ ಹೆಕಡಾದ್ರು ಹೊಡ್ತೀನಿ. ನನ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಪರವಾಗಿಲ್ಲ, ಹೊಡಿತಾರೆ ಜನ ಹೆಕಡ ತಗೊಂಡು. ಇಲ್ಲ ನಿನ್ ಹೊಡಿತಾರೆ, ನಾನು ಹೊಡಿತಾರೆ. ನಿನ್ ಕೈ ಕೆಲಸ ಮಾಡ್ಸಕ್ಕಾಗಲ್ಲ, ನಾನು ಹೊಡಿತಾರೆ. ಇಲ್ಲ ನಿನ್ ಹೊಡಿತಾರೆ. ಯಾರು ಹಾಕ್ತಾರೆ ಕುಚಿತ ಮಾತಾಡ್ತಾರೆ ಬಾಲಕೃಷ್ಣ ಅಂತ. ಇನ್ನೇನು ಮಾತಾಡ್ತಾರೆ ಮುತ್ತಿಕ್ತಾರ ನಿಮ್ಗೆ? ಆಚೆ ಆಗಲ್ಲ ನಿಮ್ಗೆ? ಸರ್ ದಯವಿಟ್ಟು ಕ್ಲಾಪ್ಸ್ ಹಾಕಿ. ಜನಗಳನ್ನ ಯಾಕೆ ಸಾಯಿಸ್ತಾರಲ್ರಿ? ಎಲ್ಲಾರು ಸಾಯಿಸ್ತಿರಲ್ರಿ ಯಾಕ್ರಿ? ನಿಮ್ ಕುಟುಂಬದಲ್ಲಿ ಯಾರು ಸುಮ್ಮಿರ್ತೀರನ್ರಿ? ಆಚಿಕೆ ಆಗ್ಬೇಕ್ರಿ. ಹೆಂಗಿರ್ಬೇಕ್ರಿ ಹೆಂಗಾಫ್ಸರು? MLA-ಗಳಾಗೋಕಂಡ್ರಿ ತಹಶೀಲ್ದಾರ್ಗಳೆಲ್ಲ ಜನಗಳ ಮನಗಡೆ ಹೇಳ್ಕೊಂಡು ಅವನ ನಮ್ಮ ಇವರು ಕೋಲಾರ DC ರವಿ ಸತ್ತಾಗ ಜನ ಬಂದು ಹತ್ಕೊಂಡ್ರಿ. ಯಾಕತ್ರು? ಸಾವಿರಾರು ಜನ, ಲಕ್ಷಾಂತರ ಜನ. ಯಾಕತ್ರು? ಮತ್ತೆ ಅದನ್ನ ಈಗ ನಿಮ್ಗೆ ಹೇಳ್ತಾರ ನಮ್ಮ ಮಗ ತೊಲಗೋದ ಕಣೆ ಅಂತ ನೋಡಿ ಯಾಕ್ರಿ ಬೇಕಿದೆಲ್ಲ ರೀ ಬೆನ್ನಿದೆ ಸರ್. ಮಾಗಡಿ ಶಾಸಕ ಬಾಲಕೃಷ್ಣ ಮತ್ತೆ ನಾಲ್ಗೆ ಹರಿಬಿಟ್ಟಿದ್ದಾರೆ. ಕೆಲಸ ಮಾಡದೇ ಇದ್ರೆ ಚಪ್ಪಲಿಯಲ್ಲಿ ಹೊಡಿಸ್ತೇನೆ ಅಂತ ಹೇಳಿದ್ದಾರೆ. ಜನರಿಂದ ಚಪ್ಪಲಿಯಲ್ಲಿ ಹೊಡಿಸ್ತೇನೆ ಅಂತ ಹೇಳಿದ್ದಾರೆ ಶಾಸಕರು. ಮಾಗಡಿ ತಹಶೀಲ್ದಾರ್ಗೆ ಎಚ್ ಸಿ ಬಾಲಕೃಷ್ಣ ತರಾಟೆಗೆ ತೆಗೆದುಕೊಂಡಿರೋದೇನೋ ಸರಿ, ಆದ್ರೆ ಏಕವಚನದಲ್ಲಿ ಈ ರೀತಿ ಮಾತಾಡಿರೋದು ಅಧಿಕಾರಿಗೆ ಅದರಲ್ಲಿ ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ. ಸಾರ್ವಜನಿಕರ ಕುಂದುಕೊರತೆ ಆಲಿಸ್ತಾ ಇದ್ರು ಶಾಸಕರು. ರೈತರ ಕೆಲಸಗಳಾಗ್ತಾ ಇಲ್ಲ ಅಂತ ಶಾಸಕರಿಗೆ ದೂರು ಬಂತು. ಆ ಸಂದರ್ಭದಲ್ಲಿ ಎಚ್ ಸಿ ಬಾಲಕೃಷ್ಣ ಹೇಳಿರುವಂತಹ ಮಾತಿದು. ಯಾವನ್ ಕೆಲಸ ಮಾಡಲ್ಲ ಅವನ ಹೆಸರು ಮತ್ತೆ ಅವ್ರ ಫೋನ್ ನಂಬರ್, ರೈತರ ಫೋನ್ ನಂಬರ್ ಬರ್ದು ಹಾಕ್ಲಿ, ನಾನು ಎಸಿನ್ ಕರೆಸ್ತೀನಿ. ತಿಂಗಳಿಗೊಂದ್ಸರಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ, ಇಲ್ಲಿ ಕೂತ್ಕೊಳ್ಳೋಣ, ಜನ ಬಂದು ಅವ್ರು ಉತ್ತರ ಹೇಳಿ ನೀವು ಇಲ್ಲ ಹೆಕಡಾದ್ರು ಹೊಡ್ತೀನಿ. ನನ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಪರವಾಗಿಲ್ಲ, ಹೊಡಿತಾರೆ ಜನ ಹೆಕಡ ತಗೊಂಡು. ಇಲ್ಲ ನಿನ್ ಹೊಡಿತಾರೆ, ನಾನು ಹೊಡಿತಾರೆ. ನಿನ್ ಕೈ ಕೆಲಸ ಮಾಡ್ಸಕ್ಕಾಗಲ್ಲ, ನಾನು ಹೊಡಿತಾರೆ. ಇಲ್ಲ ನಿನ್ ಹೊಡಿತಾರೆ. ಯಾರು ಹಾಕ್ತಾರೆ ಕುಚಿತ ಮಾತಾಡ್ತಾರೆ ಬಾಲಕೃಷ್ಣ ಅಂತ. ಇನ್ನೇನು ಮಾತಾಡ್ತಾರೆ ಮುತ್ತಿಕ್ತಾರ ನಿಮ್ಗೆ? ಆಚೆ ಆಗಲ್ಲ ನಿಮ್ಗೆ? ಸರ್ ದಯವಿಟ್ಟು ಕ್ಲಾಪ್ಸ್ ಹಾಕಿ. ಜನಗಳನ್ನ ಯಾಕೆ ಸಾಯಿಸ್ತಾರಲ್ರಿ? ಎಲ್ಲಾರು ಸಾಯಿಸ್ತಿರಲ್ರಿ ಯಾಕ್ರಿ? ನಿಮ್ ಕುಟುಂಬದಲ್ಲಿ ಯಾರು ಸುಮ್ಮಿರ್ತೀರನ್ರಿ? ಆಚಿಕೆ ಆಗ್ಬೇಕ್ರಿ. ಹೆಂಗಿರ್ಬೇಕ್ರಿ ಹೆಂಗಾಫ್ಸರು? MLA-ಗಳಾಗೋಕಂಡ್ರಿ ತಹಶೀಲ್ದಾರ್ಗಳೆಲ್ಲ ಜನಗಳ ಮನಗಡೆ ಹೇಳ್ಕೊಂಡು ಅವನ ನಮ್ಮ ಇವರು ಕೋಲಾರ DC ರವಿ ಸತ್ತಾಗ ಜನ ಬಂದು ಹತ್ಕೊಂಡ್ರಿ. ಯಾಕತ್ರು? ಸಾವಿರಾರು ಜನ, ಲಕ್ಷಾಂತರ ಜನ. ಯಾಕತ್ರು? ಮತ್ತೆ ಅದನ್ನೇ ಈಗ ನಿಮ್ಗೆ ಹೇಳ್ತಾರ ನಮ್ಮ ಮಗ ತೊಲಗೋದ ಕಣೆ ಅಂತ ನೋಡಿ ಯಾಕ್ರಿ ಬೇಕಿದೆಲ್ಲ ರೀ ಬೆನ್ನಿದೆ ಸರ್. ಮಾಗಡಿ ಶಾಸಕ ಬಾಲಕೃಷ್ಣ ಮತ್ತೆ ನಾಲ್ಗೆ ಹರಿಬಿಟ್ಟಿದ್ದಾರೆ. ಕೆಲಸ ಮಾಡದೇ ಇದ್ರೆ ಚಪ್ಪಲಿಯಲ್ಲಿ ಹೊಡಿಸ್ತೇನೆ ಅಂತ ಹೇಳಿದ್ದಾರೆ. ಜನರಿಂದ ಚಪ್ಪಲಿಯಲ್ಲಿ ಹೊಡಿಸ್ತೇನೆ ಅಂತ ಹೇಳಿದ್ದಾರೆ ಶಾಸಕರು. ಮಾಗಡಿ ತಹಶೀಲ್ದಾರ್ಗೆ ಎಚ್ ಸಿ ಬಾಲಕೃಷ್ಣ ತರಾಟೆಗೆ ತೆಗೆದುಕೊಂಡಿರೋದೇನೋ ಸರಿ, ಆದ್ರೆ ಏಕವಚನದಲ್ಲಿ ಈ ರೀತಿ ಮಾತಾಡಿರೋದು ಅಧಿಕಾರಿಗೆ ಅದರಲ್ಲಿ ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ. ಸಾರ್ವಜನಿಕರ ಕುಂದುಕೊರತೆ ಆಲಿಸ್ತಾ ಇದ್ರು ಶಾಸಕರು. ರೈತರ ಕೆಲಸಗಳಾಗ್ತಾ ಇಲ್ಲ ಅಂತ ಶಾಸಕರಿಗೆ ದೂರು ಬಂತು. ಆ ಸಂದರ್ಭದಲ್ಲಿ ಎಚ್ ಸಿ ಬಾಲಕೃಷ್ಣ ಹೇಳಿರುವಂತಹ ಮಾತಿದು. ಯಾವನ್ ಕೆಲಸ ಮಾಡಲ್ಲ ಅವನ ಹೆಸರು ಮತ್ತೆ ಅವ್ರ ಫೋನ್ ನಂಬರ್, ರೈತರ ಫೋನ್ ನಂಬರ್ ಬರ್ದು ಹಾಕ್ಲಿ, ನಾನು ಎಸಿನ್ ಕರೆಸ್ತೀನಿ. ತಿಂಗಳಿಗೊಂದ್ಸರಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ, ಇಲ್ಲಿ ಕೂತ್ಕೊಳ್ಳೋಣ, ಜನ ಬಂದು ಅವ್ರು ಉತ್ತರ ಹೇಳಿ ನೀವು ಇಲ್ಲ ಹೆಕಡಾದ್ರು ಹೊಡ್ತೀನಿ. ನನ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಪರವಾಗಿಲ್ಲ, ಹೊಡಿತಾರೆ ಜನ ಹೆಕಡ ತಗೊಂಡು. ಇಲ್ಲ ನಿನ್ ಹೊಡಿತಾರೆ, ನಾನು ಹೊಡಿತಾರೆ. ನಿನ್ ಕೈ ಕೆಲಸ ಮಾಡ್ಸಕ್ಕಾಗಲ್ಲ, ನಾನು ಹೊಡಿತಾರೆ. ಇಲ್ಲ ನಿನ್ ಹೊಡಿತಾರೆ. ಯಾರು ಹಾಕ್ತಾರೆ ಕುಚಿತ ಮಾತಾಡ್ತಾರೆ ಬಾಲಕೃಷ್ಣ ಅಂತ. ಇನ್ನೇನು ಮಾತಾಡ್ತಾರೆ ಮುತ್ತಿಕ್ತಾರ ನಿಮ್ಗೆ? ಆಚೆ ಆಗಲ್ಲ ನಿಮ್ಗೆ? ಸರ್ ದಯವಿಟ್ಟು ಕ್ಲಾಪ್ಸ್ ಹಾಕಿ. ಜನಗಳನ್ನ ಯಾಕೆ ಸಾಯಿಸ್ತಾರಲ್ರಿ? ಎಲ್ಲಾರು ಸಾಯಿಸ್ತಿರಲ್ರಿ ಯಾಕ್ರಿ? ನಿಮ್ ಕುಟುಂಬದಲ್ಲಿ ಯಾರು ಸುಮ್ಮಿರ್ತೀರನ್ರಿ? ಆಚಿಕೆ ಆಗ್ಬೇಕ್ರಿ. ಹೆಂಗಿರ್ಬೇಕ್ರಿ ಹೆಂಗಾಫ್ಸರು? MLA-ಗಳಾಗೋಕಂಡ್ರಿ ತಹಶೀಲ್ದಾರ್ಗಳೆಲ್ಲ ಜನಗಳ ಮನಗಡೆ ಹೇಳ್ಕೊಂಡು ಅವನ ನಮ್ಮ ಇವರು ಕೋಲಾರ DC
ರವಿ ಸತ್ತಾಗ ಜನ ಬಂದು ಹತ್ರ ಕಂಡ್ರಿ ಯಾಕತ್ರು ಸಾವಿರಾರು ಜನ ಲಕ್ಷಾಂತರ ಜನ ಯಾಕತ್ರು ಮತ್ತೆ ಅದನ್ನೇ ಈಗ ನಿಮ್ಗೆ ಹೇಳ್ತಾರ ನಮ್ಮ ಮಗ ತೊಲಗೋದ ಕಣೆ ಅಂತ ನೋಡಿ ಯಾಕ್ರಿ ಬೇಕಿದೆಲ್ಲ ರೀ ಬೆನ್ನಿದೆ ಸರ್